ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಮಹಾಶಿವರಾತ್ರಿ ಈ ದಿನ ಅತ್ಯಂತ ಪುಣ್ಯಕರವಾದದ್ದು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಗೆ ಮಹಾಶಿವರಾತ್ರಿ ಅಂತ ಹೆಸರು. ಈ ವರ್ಷ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ. ಶಿವರಾತ್ರಿಯು ಪ್ರತಿ ತಿಂಗಳು ಬರುತ್ತೆ. ಅದನ್ನು ಮಾಸ ಶಿವರಾತ್ರಿ ಅಂತ ಹೇಳೋದು. ಈ ಮಾಘ ಮಾಸದಲ್ಲಿ ಬರುವ ಶಿವರಾತ್ರಿಗೆ ಮಹಾಶಿವರಾತ್ರಿ ಅಂತ ಹೇಳ್ತೇವೆ. ಈ ದಿನ ಉಪವಾಸ, ವ್ರತ, ಜಾಗರಣೆ ಮಾಡಿದರೆ ಶಿವನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಜನ್ಮ ಜನ್ಮಾಂತರದ ಪಾಪ ಕಳೆಯಲು ಈ ದಿನ ಶಿವಪೂಜೆ, ಶಿವನಾಮ ಸ್ಮರಣೆ ನಿರಂತರ ಮಾಡ್ತಾ ಇರಬೇಕು. ಈ ದಿನದ ಶಿವನ ಆರಾಧನೆಯ ಸಮಯ ಇದು ಬೇರೆ ಬೇರೆ ಗ್ರಾಮಕ್ಕೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೆಲವು ನಿಮಿಷದ ವ್ಯತ್ಯಾಸ ಇರುತ್ತೆ. ಮಂಗಳೂರಿನವರು ಹೇಳಿದರೆ 10 ನಿಮಿಷ ನಂತರ ಇರುತ್ತೆ. ಬೆಂಗಳೂರಿನವರು ಹೇಳಿದರೆ 10 ನಿಮಿಷ ಬೇಗ ಬರುತ್ತೆ. ಈ ಸಮಯದ ಆಸುಪಾಸಿನಲ್ಲಿ ಶುರು ಮಾಡಿ ಅವರು ತಪ್ಪು ಇವರು ಸರಿ ಅಂತ ಹೇಳೋಕ್ಕೆ ಹೋಗಬಾರ್ದು. 4 ಪ್ರಹರದ ಪೂಜೆ ತುಂಬ ಮುಖ್ಯವಾದದ್ದು. ಇದು ಸಂಜೆ ಗೋಧೂಳಿ ಸಮಯ, ಪ್ರದೋಷ ಕಾಲ ಅಂತ ಹೇಳ್ತೇವಲ್ಲ, ಆ ಸಮಯದಲ್ಲಿ ಬರುತ್ತೆ. ಮೊದಲನೆಯ ಪ್ರಹರ 6:20ರಿಂದ 9:20ರವರೆಗೆ, ಸಂಜೆ 6:20ರಿಂದ. ಅಂದರೆ ಹೇಳಿದ್ನಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಬೇರೆ ಬೇರೆ ರಾಜ್ಯಕ್ಕೆ, ಜಿಲ್ಲೆಗೆ ವ್ಯತ್ಯಾಸ ಬರುತ್ತೆ. ಈ ಸಮಯ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ನಂತರ ನೀರಿನಿಂದ ಪ್ರತಿ ಸಲ ಯಾವುದೇ ಹಾಲಾಗಲಿ ಮೊಸರಾಗಲಿ ಅಭಿಷೇಕ ಮಾಡಿದ ನಂತರ ನೀರಿನಿಂದ ಅಭಿಷೇಕ ಮಾಡಲೇಬೇಕು. ಮತ್ತು ಒಂದು ಆರತಿ ಮಾಡಬೇಕು. ಆನಂತರ ನಮಃ ಶಿವಾಯ 108 1008 ಎಷ್ಟಾಗುತ್ತೋ ಅಷ್ಟು ಮಂತ್ರ ಜಪ ಮಾಡಬೇಕು. ಮತ್ತು ಶಿವಸಹಸ್ರನಾಮ ಆಗಲಿ ಅಷ್ಟೋತ್ತರ ಆಗಲಿ ಪಾರಾಯಣ ಮಾಡಿದರೆ ಒಳ್ಳೆಯದು. ನಿಮ್ಮ ಸಮಯದ ಅನುಕೂಲ ನೋಡಿಕೊಂಡು. ಆದರೆ ಸಮಯ ಇಲ್ಲ ಅಂತ ಹೇಳಬಾರ್ದು. ಈ ದಿನ ಕೆಲಸಕ್ಕೆ ರಜಾ ಹಾಕಿ ಆದರೂ ಈ ಪೂಜೆ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಎರಡನೆಯ ಸಮಯ 9ರಿಂದ, ಅಂದರೆ 20 ನಿಮಿಷ ಜಾಸ್ತಿ ಕಮ್ಮಿ ಅಂತ ಹೇಳಿದ್ನಲ್ಲ, 9:20ರಿಂದ 12:20ರವರೆಗೆ. ಈ ಸಮಯ ಭಸ್ಮದಿಂದ ಅಭಿಷೇಕ ಮಾಡ್ಬೋದು. ಮತ್ತು ಮೊಸರಿನಿಂದ ಅಭಿಷೇಕ ಮಾಡಬೇಕು. ಇದರಿಂದ ಧನ ಸಮೃದ್ಧಿ ಆಗುತ್ತದೆ. ಮೂರನೇ ಸಮಯ 12:20ರಿಂದ ಮಧ್ಯರಾತ್ರಿ 12:20ರಿಂದ 3:20ರವರೆಗೆ. ಈ ಸಮಯ ತುಪ್ಪದಿಂದ ಅಭಿಷೇಕ. ಪ್ರತಿ ಸಲ ಮತ್ತು ನೀರಿನಿಂದ ಅಭಿಷೇಕ ಮಾಡಬೇಕು. ಇದರಿಂದ ನಿಮ್ಮ ಮನಸ್ಸಿನ ಕೋರಿಕೆ ಈಡೇರುವುದು. ಮತ್ತು ನಾಲ್ಕನೆಯ ಸಮಯ 3:20ರಿಂದ 6:20, ಅಂದರೆ ಸೂರ್ಯೋದಯವರೆಗೆ ಬರುತ್ತೆ. ಈ ಸಮಯದಲ್ಲಿ ಜೇನುತುಪ್ಪದಿಂದ ಅಭಿಷೇಕ ಮಾಡ್ಬೋದು, ಬರೀ ನೀರಿನಿಂದಲೂ ಮಾಡ್ಬೋದು, ಪಂಚಾಮೃತ ಅಭಿಷೇಕ ಮಾಡಿದರೂ ಒಳ್ಳೆಯದು. ಈ ಸಮಯದಲ್ಲಿ ಈ ಅಭಿಷೇಕ ಮಾಡಿ ನಂತರ ನೀವು ಧ್ಯಾನಕ್ಕೆ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. 1 ಗಂಟೆ ಅಥವಾ 20 ನಿಮಿಷವಾದರೂ ಧ್ಯಾನ ಮಾಡಿ. ಪ್ರತಿ ಸಲ ಬಿಲ್ವಪತ್ರೆ ಅರ್ಚಿಸಿ ಪೂಜೆ ಅಂದರೆ ಆರತಿ ಬೆಳಗಬೇಕು. ನಂತರ ಪ್ರತಿ ಸಲ ಶಿವ ಭಜನೆ, ನೈವೇದ್ಯ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ತುಂಬ ಒಳ್ಳೆಯದು. ಈ ದಿವಸ ಶಿವಭಜನೆ, ಅಭಿಷೇಕ, ಅನುಷ್ಠಾನ, ನೈವೇದ್ಯ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಗಂಗಾ ನದಿಯಲ್ಲಿ ಮಿಂದು ಕಾಶಿ ವಿಶ್ವೇಶ್ವರನ ದರ್ಶನದಿಂದ ಸಿಗುವ ಫಲವು ದೊರಕುತ್ತದೆ. ಇದಕ್ಕೆ ಸರಿಸಮಾನ ಯಾವುದೂ ಇಲ್ಲ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದೆ. ಈ ದಿನ ತಮಾಷೆಗಾದರೂ, ಅಂದರೆ ಬಾಯಿ ತಪ್ಪಿಯಾದರೂ ಶಿವ ಶಿವ ಅಂದರೆ ಕೋಟಿ ಪುಣ್ಯವೇ ಲಭಿಸೋದು. ಬೇಡರ ಕಣ್ಣಪ್ಪನ ಕತೆ ಕೇಳಲಿಲ್ವೇ? ಹಾಗಿರುವಾಗ ಬೆಳಗ್ಗೆದ್ದು ಸ್ನಾನ ಮಾಡಿ 4 ಪ್ರಹರಗಳ ಪೂಜೆ, ಉಪವಾಸ ಮಾಡಿದರೆ, ಶಿವನಾಮ ಸ್ಮರಣೆ, ಭಜನೆ, ಜಾಗರಣೆ ಮಾಡಿದರೆ ಇನ್ನೆಷ್ಟು ಪುಣ್ಯ ಲಭಿಸುವುದೆಂದು ಬೇರೆ ಹೇಳಬೇಕಾಗಿಲ್ಲ ಅಲ್ವಾ? ಆದರೂ ಯಾವ ರೀತಿ ಪೂಜಿಸಿದರೆ ಯಾವ ಫಲ ಅಂತ ಸ್ವಲ್ಪ ಹೇಳ್ತೀನಿ.
ಸಾಕ್ಷಾತ್ ಶಿವನನ್ನೇ ಕಾಣಬೇಕೆಂದಿದ್ದರೆ 5 ಲಕ್ಷ ಮೃತ್ಯುಂಜಯ ಮಂತ್ರ ಜಪ ಮಾಡಬೇಕು. ಸಂತಾನ ಪ್ರಾಪ್ತಿಗಾಗಿ ಶಿವನಿಗೆ ಗೋಧಿಯಿಂದ ತಯಾರಿಸಿದ ನೈವೇದ್ಯ ಮಾಡಿದರೆ ಸಂತಾನ ಅಭಿವೃದ್ಧಿಯಾಗುತ್ತೆ. ಧನ ಸಂಪತ್ತಿಗೋಸ್ಕರ ಶಿವನಿಗೆ ಕಮಲ ಪುಷ್ಪ, ಬಿಲ್ವಪತ್ರೆ, ಶಂಖಪುಷ್ಪ, ಶತಪತ್ರದಿಂದ ಪೂಜೆ ಮಾಡಿದರೆ ಧನಾಭಿವೃದ್ಧಿ ಆಗುತ್ತೆ. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಶಿವನಿಗೆ ಜಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಇದ್ದರೆ ರೋಗಿಗಳಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಜತೆಗೆ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಏನೂ ಬೇಡ, ಯಾವುದೇ ಆಸೆ ಇಲ್ಲ, ಭಕ್ತಿಯಿಂದ ಪೂಜಿಸುತ್ತೇನೆ ಅಂದವರು ಶಿವಸ್ವರೂಪವನ್ನೇ ಹೊಂದುತ್ತಾರೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಅಘೋರಿಗಳು, ನಾಗಾಸಾಧುಗಳು ಅಂತ ತುಂಬ ಶಕ್ತಿ ಇವೆ, ಅವರಿಗೆ ನಮಸ್ಕರಿಸಿದರೆ ಪುಣ್ಯ ಸಿಗುತ್ತೆ ಅಂತಾರಲ್ಲ. ಇದೇ ಕಾರಣ. ಅವರೆಲ್ಲ ನಿಸ್ವಾರ್ಥದಿಂದ ದೇವರನ್ನು ಒಲಿಸಿಕೊಂಡಿರ್ತಾರೆ. ಹಾಗಾಗಿ ಅವರು ದೈವ ಸ್ವರೂಪ ಹೊಂದಿರುತ್ತಾರೆ. ಮನಸ್ಸು ನಿರ್ಮಲ ಮಾಡೋ ವಿಧಾನವೇ ಪೂಜೆ. ಪೂಜೆ ಮಾಡದೇ ಇರುವುದೇ ದೋಷ. ಮಾಡಿ ಎಷ್ಟಾಗುತ್ತೋ ಭಕ್ತಿಯಿಂದ, ಶ್ರದ್ಧೆಯಿಂದ, ಸಂತೋಷದಿಂದ ಯಾವುದಾಗುತ್ತೋ ಅಷ್ಟೇ ಮಾಡಬೇಕು. ಶಿವಸಹಸ್ರನಾಮ, ಶಿವಾಷ್ಟೋತ್ತರ ಪಾರಾಯಣ ಮಾಡಿ. ಸಾಧ್ಯವಾದವರು ಈ ಸಮಯ ಬಿಲ್ವಪತ್ರಾರ್ಚನೆ ಕೂಡ ಮಾಡಿ. ಶುಭವಾಗಲಿ. ಶಂಭೋ ಮಹಾದೇವ. ನಮಃ ಶಿವಾಯ. ರಾಧೆ ರಾಧೆ. ಹರೇ ಕೃಷ್ಣ.